ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ರೆ HN ಕನ್ನಡ ಲಾಗ್ಸ್. ಸ್ನೇಹಿತರೆ, ನಾನೀಗ ಧರ್ಮಸ್ಥಳದಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಪೊಳಲಿ ಧರ್ಮಸ್ಥಳದಿಂದ 60 ಕಿಲೋಮೀಟರ್ ಇದೆ, ಮಂಗಳೂರಿಂದ 18 ಕಿಲೋಮೀಟರ್ ಇದೆ. ಪೊಳಲಿಗೆ ನೀವು ಧರ್ಮಸ್ಥಳದಿಂದನೇ ಬನ್ನಿ, ಇಲ್ಲ ಮಂಗಳೂರಿಂದನೇ ಬನ್ನಿ. ಫಸ್ಟು BC ರೋಡ್ಗೆ ಬಂದು BC ರೋಡಿಂದ ಬಸ್ ಚೇಂಜ್ ಮಾಡಿಕೊಂಡು ಬೇರೆ ಬಸ್ ಹತ್ಕೊಂಡು ಪೊಳಲಿಗೆ ಬರಬೇಕಾಗುತ್ತೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತೆ ಸಂಜೆ 4 ಗಂಟೆಗೆ ಓಪನ್ ಆದರೆ ನೈಟ್ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿ ಸ್ವರೂಪವಾದ ರಾಜರಾಜೇಶ್ವರಿ ದೇವಿಯು ಇಲ್ಲಿ ನೆಲೆಸಿ ಇಲ್ಲಿಗೆ ಬರುವ ತನ್ನ ಭಕ್ತಾದಿಗಳ ಕಷ್ಟಗಳನ್ನ ನಿವಾರಣೆ ಮಾಡ್ತಿದ್ದಾರೆ. ಹೇಳಬೇಕು ಅಂದರೆ ದೇವಾಲಯದಲ್ಲಿರುವ ವಿಗ್ರಹಗಳನ್ನ ಕಲ್ಲಿನಿಂದಲೋ ಲೋಹದಿಂದಲೋ ಕೆತ್ತಿರ್ತಾರೆ. ಆದರೆ ಈ ತಾಯಿ ಪೊಳಲಿ ರಾಜರಾಜೇಶ್ವರಿಯ ಮೂರ್ತಿಯನ್ನು ವಿಶಿಷ್ಟವಾದ ಮಣ್ಣಿನಿಂದ ನಿರ್ಮಾಣ ಮಾಡಿದ್ದಾರೆ. ಈ ಮೂರ್ತಿಯು ಸುಮಾರು 9 ಅಡಿಯಷ್ಟು ಉದ್ದವಿದೆ. ಇಡೀ ಪ್ರಪಂಚದಲ್ಲೇ ಇಷ್ಟು ದೊಡ್ಡದಾದ ಮಣ್ಣಿನ ಮೂರ್ತಿಯು ಎಲ್ಲಿಯೂ ನೋಡೋದಕ್ಕೆ ಸಿಗಲ್ಲ. ಅಷ್ಟು ಅದ್ಭುತವಾಗಿದೆ ಈ ಜಾಗ. ಈ ದೇವಸ್ಥಾನವು 16 ಗ್ರಾಮಗಳಿಗೆ ಸಂಬಂಧಪಟ್ಟದ್ದಾಗಿದ್ದು 1000 ಸೀಮೆಯ ವ್ಯಾಪ್ತಿಗೆ ಒಳಪಟ್ಟದ್ದಾಗಿದೆ. ಆದ್ದರಿಂದಲೇ ಈ ದೇವಸ್ಥಾನವು 1000 ಸೀಮೆಯ ಕ್ಷೇತ್ರ ಅಂತ ಪ್ರಸಿದ್ಧಿ ಕೂಡ ಆಗಿದೆ. ಪೊಳಲಿ ಜಾತ್ರೆಯ ಸಂದರ್ಭದಲ್ಲಿ ದೇವಿ ಚಂಡಮುಂಡರ ರುಂಡ ಚೆಂಡಾಟದ ನೆನಪಿಗಾಗಿ ನಡೆಯುವ ಚೆಂಡಾಟವು ವಿಶ್ವವಿಖ್ಯಾತವಾಗಿದೆ. ಈ ಚೆಂಡಾಟದಿಂದ ಶ್ರೀ ರಾಜರಾಜೇಶ್ವರಿ ದೇವಿಯ ಜಾತ್ರೆಯು ಪೊಳಲಿ ಚೆಂಡು ಅಂತಾನೆ ಪ್ರಸಿದ್ಧಿ ಕೂಡ ಆಗಿದೆ. ದೇವಿಯು ರಾಕ್ಷಸರನ್ನು ಸಂಹರಿಸಿದ ನೆನಪಿಗಾಗಿ ಹುಲ್ಲು ಮತ್ತು ಚರ್ಮದಿಂದ ಮಾಡಲಾದ ಚೆಂಡನ್ನು ಕಾಲಿನಿಂದ ಒದೆಯುವ ಮೂಲಕ ವಿಜಯ ದಿವಸವನ್ನಾಗಿ ಆಚರಣೆ ಮಾಡ್ತಾರೆ. 1 ತಿಂಗಳುಗಳ ಕಾಲ ನಡೆಯುವ ಜಾತ್ರೆಯು ಕೊನೆಯ 5 ದಿನಗಳಲ್ಲಿ 16 ಗ್ರಾಮದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪೊಳಲಿ ಚೆಂಡಾಟ ನಡೆಯುತ್ತದೆ. ಇಲ್ಲಿ ಒಂದು ರಥ ಇದೆ. ಆ ರಥನ ಕೆಳದಿ ಚೆನ್ನಮ್ಮ ಈ ದೇವಿಗೆ ಅರ್ಪಿಸಿದ್ರು ಅಂತ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ರೆ HN ಕನ್ನಡ ಲಾಗ್ಸ್. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 10 ಗಂಟೆ ಆಗಿದೆ. ಹೊರನಾಡಿನಲ್ಲಿದ್ದೀನಿ. ಇವತ್ತಿನ ಪ್ಲಾನ್ ಬಂದು ಹೊರನಾಡು ಮುಗಿಸ್ಕೊಂಡು ಕಳಸ ಹೋಗಿ ಕಳಸದಿಂದ ಶೃಂಗೇರಿಗೆ ಹೋಗೋ ಪ್ಲಾನ್ ಇದೆ. ಅದಕ್ಕೂ ಮುಂಚೆ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ದೇವಸ್ಥಾನದಿಂದ ಒಂದು 10 ಮೀಟರ್ ದೂರದಲ್ಲಿ ಭಕ್ತ ನಿವಾಸ ವಸತಿ ಗೃಹ ಅಂತ ಇದೆ. ಇಲ್ಲೇ ಬೇಕಾದರೆ ಸ್ನಾನ ಮಾಡ್ಕೊಬೋದು, ಬಿಸಿನೀರೆಲ್ಲ ಸಿಗುತ್ತೆ. ಸ್ನೇಹಿತರೆ, ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಬನ್ನಿ ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ.
ಹೊರನಾಡು ಚಿಕ್ಕಮಗಳೂರಿಂದ 100 ಕಿಲೋಮೀಟರ್ ಇದ್ದು ಧರ್ಮಸ್ಥಳದಿಂದ 90 ಕಿಲೋಮೀಟರ್ ಇದೆ. ಇದು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಭದ್ರಾ ನದಿಯ ತೀರದಲ್ಲಿರೋ ಧಾರ್ಮಿಕ ಸ್ಥಳವಾಗಿ ಹೆಸರುವಾಸಿಯಾಗಿದೆ. ಇನ್ನು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂದರೆ, ಶಿವ ಮತ್ತು ಪಾರ್ವತಿಯರು ಪಗಡೆ ಆಟ ಆಡ್ತಿರ್ತಾರೆ. ಆಗ ಇಬ್ಬರ ನಡುವೆ ಮಾತಿನ ವಾದ ಆಗಿ ಶಿವನು ಈ ಲೋಕವು ಮಾಯೆ ಎಂದು, ಸಕಲ ವಸ್ತುಗಳು ಹಾಗೂ ಆಹಾರವು ಮಾಯೆ ಎಂದು ಹೇಳುತ್ತಾರೆ. ಇದರಿಂದ ಕೋಪಗೊಂಡ ಪಾರ್ವತಿ ದೇವಿ ಅದೃಶ್ಯಳಾಗಿ ಲೋಕದಿಂದ ಆಹಾರವನ್ನು ಮಾಯೆ ಮಾಡ್ತಾರೆ. ಪಾರ್ವತಿ ದೇವಿ ಹೀಗೆ ಮಾಡಿದ್ರಿಂದ ಭೂಲೋಕದಲ್ಲಿ ಹಾಹಾಕಾರ ಉಂಟಾಗಿ ಹಸಿವು ಹೆಚ್ಚಾಗುತ್ತದೆ. ಜನರು ಹಸಿವಿನಿಂದ ನರಳಾಡ್ತಾ ಇರ್ತಾರೆ. ಇದರಿಂದ ಶಿವನಿಗೂ ಹಸಿವು ಹೆಚ್ಚಾಗಿ ಆಹಾರದ ಮಹತ್ವ ತಿಳಿಯುತ್ತೆ. ನಂತರ ಪಾರ್ವತಿ ದೇವಿ ಜನರು ಹಸಿವಿನಿಂದ ನರಳುವುದನ್ನು ನೋಡೋಕ್ಕಾಗದೆ ಕರುಣೆಯಿಂದ ಕಾಸಿನಲ್ಲಿ ಅಡುಗೆ ಮನೆ ತೆರೆದು ಎಲ್ಲರಿಗೂ ಆಹಾರ ನೀಡ್ತಾರೆ. ಶಿವನು ಸಹ ಹಸಿವಿನಿಂದ ಪಾರ್ವತಿಯ ಹತ್ತಿರ ಬಂದು ಆಹಾರದ ಭಿಕ್ಷೆ ನೀಡಬೇಕೆಂದು ಕೇಳಿಕೊಳ್ತಾರೆ. ಆಗ ಪಾರ್ವತಿಯು ಶಿವನಿಗೆ ಆಹಾರವನ್ನು ಕೊಟ್ಟು ಶಿವನ ಹಸಿವನ್ನು ಕಡಿಮೆ ಮಾಡ್ತಾರೆ. ಹಾಗಾಗಿ ಜನರ ಮತ್ತು ಶಿವನ ಹಸಿವನ್ನು ನೀಗಿಸಿದ್ರಿಂದ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ಅಂತ ಕರ್ಸ್ಕೊಂತಾರೆ. ಇಷ್ಟು ಈ ಕ್ಷೇತ್ರದ ಬಗ್ಗೆ ಮಾಹಿತಿ. ಬನ್ನಿ ಈಗ ದರ್ಶನ ಮಾಡ್ಕೊಬಂದು ಸಿಗ್ತೀನಿ. ಸ್ನೇಹಿತರೆ, ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಈಗ ಪ್ರಸಾದ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಪ್ರಸಾದ ಭೋಜನಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ನೋಡಿ, ಅದೇ ದೇವಸ್ಥಾನ. ಸ್ವಲ್ಪ ಕೆಳಗಡೆ ಇಳ್ಕೊಂಡು ಬಂದರೆ ಈ ಪ್ರಸಾದ ಭೋಜನಾಲಯಕ್ಕೆ ದಾರಿ ಅಂತ ಹಾಕಿರ್ತಾರೆ. ಇಲ್ಲಿ ಬಂದಮೇಲೆ ಪ್ರಸಾದನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕಂತೂ ಹೋಗಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಆಹಾರಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಜೀವಿಗಳು ಬದುಕಲು ಮುಖ್ಯವಾಗಿ ಬೇಕಾಗಿರುವುದೇ ಆಹಾರ. ಹಾಗಾಗಿ ಆಹಾರವನ್ನು ಪೂಜನೀಯ ದೃಷ್ಟಿಯಿಂದ ಕಾಣ್ತಾರೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಎಲ್ಲ ವಿಷಯಗಳಲ್ಲೂ ಇನ್ನೂ ಬೇಕು ಅನ್ನೋ ಮನೋಭಾವ ಹೊಂದಿರುವ ನಾವುಗಳು ಊಟ ಮಾಡುವಾಗ ಹೊಟ್ಟೆ ತುಂಬಿದ ಸಂದರ್ಭದಲ್ಲಿ ಮಾತ್ರ ಸಂತೃಪ್ತಿಯಾಗಿ ಸಾಕು ಅಂತ ಹೇಳ್ತೀವಿ. ಆ ಸಂತೃಪ್ತಿಯ ಅನ್ನಪ್ರಸಾದವೇ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ. ಆ ಆಶೀರ್ವಾದ ನಾನೀಗ ತಗೊಳ್ಳೋದಿಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ಯಾರಾದರೂ ಹೊರನಾಡಿಗೆ ಬಂದರೆ ಅನ್ನಪೂರ್ಣೇಶ್ವರಿ ಪ್ರಸಾದನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕಂತೂ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನೀಗ ಹೊರನಾಡಿಂದ ಹೊರಡ್ತಾ ಇದ್ದೀನಿ. ಹೊರನಾಡು ಕ್ಷೇತ್ರದ ಬಗ್ಗೆ ನಾನು ನಿಮಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್.